BP ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ. ನಾನು ಚೆಕ್ ಮಾಡಿ ಹೇಳ್ತೀನಿ. ಸರಿ ಡಾಕ್ಟರ್. ಮೇಡಮ್ ಬನ್ನಿ ಮೇಡಮ್. ನಂದಿನಿ ಅವ್ರು ಹುಷಾರಾಗ್ತಾರೆ, ಬನ್ನಿ ಮೇಡಮ್. ನೋಡಿ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಅಮ್ಮ, ನಿನ್ನ ಜೊತೆ ಬದುಕಬೇಕು ಅಂತ ಇಷ್ಟು ವರ್ಷದಿಂದ ಕಾಯ್ತಿದ್ದೀನಿ. ಬರ್ತೀನಿ ಮಗಳೇ, ಬರ್ತೀನಿ. ನೀವೆಲ್ಲ ಸ್ವಲ್ಪ ಹೊರಗಿರಿ. ಮೇಡಮ್ ಬನ್ನಿ ಮೇಡಮ್, ಬನ್ನಿ ಮೇಡಮ್. ಅಮ್ಮ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಸುಬ್ಬು, ಒಂದ್ ನಿಮಿಷ ಇರೋ. ಅಮ್ಮ ಬೇಗ ಬಾ. ಅಮ್ಮ ಬಂದೆ ಇರೇ. ಯಾಕಕ್ಕ? ಇರೋ. ಸುಬ್ರಹ್ಮಣ್ಯ ತಗೋಪ ಊಟ. ಅಮ್ಮ ಅಲ್ಲಿ ಯಾರು ಊಟ ಮಾಡಿಸ್ತಿಲ್ಲ ಅಮ್ಮ. ಏನೋ ಹಿಂಗೆ ಹೇಳ್ತೀಯ? ಬೇಜಾರಾಗಿರುವಾಗ ಬೇಡ ಅಂತ ಹೇಳೋದು ಸಹಜನೇ. ನೀನೇ ಕೊಡು. ನೋಡು, ಶ್ರಾವಣಿಯಮ್ಮ ಹೊತ್ತು ಸುಸ್ತಾಗಿರ್ತಾರೆ. ಅವ್ರಿಗೆ ಸಮಾಧಾನ ಮಾಡಿ ನೀನೇ ಊಟ ಮಾಡಿಸ್ಬೇಕು. ಸರಿ ಆಯ್ತು, ಪ್ರಯತ್ನ ಪಡ್ತೀನಿ. ಕಾರ್ತಿಕೇಯ, ಇವಾಗ ಹೇಗಿದ್ದಾರಪ್ಪ ನಿಮ್ಮ ನಂದಿನಿ ಅಮ್ಮನವರು? ಈಗ ಪರವಾಗಿಲ್ಲ ಕಂತ. ಮತ್ತೆ ಡಾಕ್ಟ್ರು ಏನಮ್ಮ ಇದು ಒನ್ ಆಫ್ ದ ಮೋಸ್ಟ್ ರೇರೆಸ್ಟ್ ಕೇಸ್ ಅಂತ ಹೇಳ್ಬಿಟ್ರು. ಈ ಥರ ಬದುಕುಳ್ದಿರೋದೇ ಹೆಚ್ಚು ಅಂತ ಹೇಳ್ಬಿಟ್ರಮ್ಮ. ಸದ್ಯ ಎಲ್ಲ ದೇವ್ರ ಕೃಪೆ. ಶ್ರಾವಣಿಯಮ್ಮವ್ರ ಅರ್ಕೆ ದೇವ್ರಿಗೆ ಮುರ್ತು ಅಂತ ಕಾಣಿಸುತ್ತೆ ಕಣೋ. ಅದಕ್ಕೆ ನಂದಿನಿಯಮ್ಮ ಹುಷಾರಾಗಿದ್ದಾರೆ. ಆದಷ್ಟು ಬೇಗ ಸಂಪೂರ್ಣವಾಗಿ ಹುಷಾರಾಗಿ ಮನೆಗೆ ಬಂದ್ಬಿಟ್ರೆ ಸಾಕು. ಕಾರ್ತಿಕೇಯ, ಈ ನಂದಿನಿ ಅಮ್ಮನವರು ಸಂಪೂರ್ಣವಾಗಿ ಹುಷಾರಾದ್ಮೇಲೆ ಎಲ್ಲಿಗೆ ಹೋಗ್ತಾರಪ್ಪ? ಇದೇನು ಕಾಂತ ಮತ್ತೆ ಹಿಂಗೆ ಕೇಳ್ತಾ ಇದ್ದೀರಾ? ಅವರು ನಮ್ಮ ಮನೆ ದೇವರು. ಅವರು ಇಲ್ಲೇ ಇರ್ತಾರೆ, ಇಲ್ಲೇ ಇರಬೇಕು. ಅಯ್ಯ, ದೇವತೆ ಅಂತ ಹೇಳ್ತೀಯ. ದೇವತೆನ ಯಾರಾದರೂ ಮನೆಗೆ ಕರ್ಕೊಂಬರ್ತಾರೇನಪ್ಪ? ದೇವತೆನ ಅಲ್ಲೇ ಎಲ್ಲಾದರೂ ಒಂದು ಚೌಪಡಿ ಕಟ್ಟಿ ಪೂಜೆ ಮಾಡಬೇಕು. ಯಾಕತ್ತೆ? ಜನ್ಮಾಷ್ಟಮಿ ದಿನ ಕೃಷ್ಣನ ಹೆಜ್ಜೆ ಗುರುತನ್ನ ಮೂಡಿಸಿ ಕೃಷ್ಣಪ್ಪ ಮನೆ ಒಳಗಡೆ ಬಾ ಅಂತ ಕರೆಯಲ್ವಾ? ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡಿ ಅಮ್ಮ ನಮ್ಮ ಮನೆ ಒಳಗಡೆನೇ ಇರಮ್ಮ ಅಂತ ಬೇಡ್ಕೊಳಲ್ವಾ? ಹಾಗೆ ನಂದಿನಿ ಅಮ್ಮವರು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಅವ್ರು ನಮ್ಮ ಜೊತೆ ಇರ್ತಾರೆ ಅಂದರೆ ಅದು ನಮ್ಮ ಅದೃಷ್ಟ. ಸರಿನಮ್ಮ, ನಾನು ಹೋಗ್ಬರ್ತೀನಿ. ಸುಬ್ರಹ್ಮಣ್ಯ, ನಂದಿನಿಯಮ್ಮನ ನೋಡೋಕ್ಕೆ ನಾವು ಆಸ್ಪತ್ರೆಗೆ ಬರ್ತೀವೋ? ಬೇಡಮ್ಮ, ಇನ್ನು ಅಲ್ಲಿ ಬಂದರೂ ಒಳಗಡೆ ಬಿಡಲ್ಲ. ಅವ್ರನ್ನ ICUಲಿ ಇಟ್ಟಿದ್ದಾರೆ ಅಬ್ಸರ್ವೇಷನ್ಗೆ ಅಂತ. ಒಂದು ಕೆಲಸ ಮಾಡ್ತೀನಿ, ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಆದಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಏನಮ್ಮ, ಅವ್ರು ಹುಷಾರಾದ್ಮೇಲೆ ಇಲ್ಲಿಗೆ ಬರ್ತಾರಲ್ಲ, ಇಲ್ಲೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದಲ್ಲ. ಹೌದು ಕಣಮ್ಮ, ಆಸ್ಪತ್ರೆಯಲ್ಲಿ ಇರೋರ್ಗೆ ಏನು ಬೇಕು ಅಂತ ನಾವೇ ಇಲ್ಲಿಂದ ಮಾಡಿ ಕಳ್ಸೋಣ. ನಾವು ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಎಲ್ರಿಗೂ ಅಡುಗೆ ತಿಂಡಿ ಮಾಡ್ಕೊಡೋದು ಯಾರಮ್ಮ? ನಿಜ ಕಣಮ್ಮ ನೀನು ಹೇಳೋದನ್ನು. ಪಾಪ ಶ್ರಾವಣಿಯಮ್ಮ ಅಪ್ಪ ಅಮ್ಮ ಇಬ್ಬರು ಇತ್ಕೊಂಡು ಅನಾಥರ ಥರ ಬೆಳೆದ್ರು.